ಸಾಹಿತ್ಯ ಕ್ಷೇತ್ರಗಳಲ್ಲಿ ದುಡಿದಂತಹ ಮಹಿಳೆಯರನ್ನ ಗೌರವಿಸ್ತಾ ಇದ್ದೇವೆ. ನಾವು ಇಬ್ಬರು ಮಹಿಳೆಯರಿಗೆ ಅಬ್ಬಕ್ಕ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. 25,000 ರೂಪಾಯಿ ನಗದು, ಪ್ರಶಸ್ತಿ ಮತ್ತು ಫಲಕವನ್ನ ಕೊಟ್ಟು ಪ್ರತಿ ವರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಂತಹ ಇಬ್ಬರು ಮಹಿಳೆಯರನ್ನ ನಾವು ಗೌರವಿಸ್ತಾ ಇದ್ದೇವೆ. ಇದಕ್ಕೆ ಸನ್ಮಾನ್ಯ ಗೌರವಾನ್ವಿತ ಚಿನ್ನಪ್ಪ ಗೌಡರು, ನಾ ದಾಮೋದರ ಶೆಟ್ಟಿ, ಗಣೇಶ್ ಅಮೀನ್ ಸಂಕಮಾರ್, ರೋಹಿಣಿ ಮತ್ತು ನಾವಡರು ಇದಕ್ಕೆ ಈ ಸಮಿತಿಗೆ ಅಧ್ಯಕ್ಷರಾಗಿದ್ದುಕೊಂಡು ಅವರು ಆಯ್ಕೆ ಮಾಡಿದವರನ್ನ ನಾವು ಗೌರವಿಸ್ತಾ ಇದ್ದೇವೆ. ಆ ಎಲ್ಲಾ ದೃಷ್ಟಿಯಿಂದ ನಾಡ್ದು ಅವರನ್ನ ಅಬ್ಬಕ್ಕ ಪ್ರಶಸ್ತಿ, ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಮತ್ತು ಇಬ್ಬರು ಮಹಿಳೆಯರಿಗೆ ಡಾಕ್ಟರ್ ಸಾಯಿ ಗೀತಾ ಮತ್ತೆ ಶ್ರೀಮತಿ ರಾಜಶ್ರೀ ಅವರ ಬಗ್ಗೆ ಮಹಿಳೆಯರಿಗೆ ತಮಗೆ ಒದಗಿಸ್ತೇವೆ. ಅವರೆಲ್ಲ ವಿಚಾರಗಳನ್ನ ನಮಗೆ ನಾಡ್ದು 14ನೇ ತಾರೀಕಿಗೆ ಅವರನ್ನ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಕಾರ್ಯಕ್ರಮದಲ್ಲಿ ಗೌರವಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತಾವು ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಪ್ರಚಾರ ಕೊಡಬೇಕಂತ ತಮ್ಮನ್ನ ವಿನಂತಿಸ್ತಾ ಇದ್ದೇವೆ. ವೀರರಾಣಿ ಅಬ್ಬಕ್ಕ ನಮಗೆ ಬಹಳ ಹೆಮ್ಮೆ. 1997ರಿಂದ ಉಳ್ಳಾಲದಲ್ಲಿ ರಾಣಿ ಅಬ್ಬಕ್ಕ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸರ್ಕಾರಿ ಮೇಲ್ಮಟ್ಟದ ಅಧಿಕಾರಿಗಳು ಬಂದಾಗ, ಉಳ್ಳಾಲಕ್ಕೆ ಮಂಗಳೂರಿಗೆ ಬಂದಾಗ ಹಬ್ಬಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದವಳು, ಜೊತೆಗೆ ಇವತ್ತು ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನ ಪಡೆದಂತ ಹಬ್ಬಗಳ ಉತ್ಸವವನ್ನ, ಹಬ್ಬಗಳ ನೆನಪು ಮಾಡುವುದನ್ನ ನಾವು 1997ರಿಂದ ಉಳ್ಳಾಲದಲ್ಲಿ ಪ್ರಾರಂಭ ಮಾಡಿದೆವು. ಅಂದಿನಿಂದ ಇಂದಿನವರೆಗೆ ನಾವು ನಿರಂತರವಾಗಿ ಪ್ರತಿ ವರ್ಷ ಹಬ್ಬಕ್ಕ ಉತ್ಸವವನ್ನ ಉಳ್ಳಾಲದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಪ್ರಾರಂಭದ ಹಂತದಲ್ಲಿ ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ನಮಗೆ, ನಾನು ಮತ್ತು ದಿನಕರ್ ಉಳ್ಳಾಲ ಅವರನ್ನ ಭೇಟಿ ಮಾಡಿ ಹೋಗಿದ್ದೇವೆ. ನಮಗೆ ಹಬ್ಬಕ್ಕ ಉತ್ಸವಕ್ಕೆ ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕಂತ ಹತ್ಲಾಗಿ ನೋಡದೆ 25 ಲಕ್ಷ ರೂಪಾಯಿಯನ್ನ ಕೊಟ್ಟ ಪೇಪರ್ ಮೇಲೆ ಬರೆದು ಕೊಟ್ಟಿದ್ರು. ಅದೇ ತರದಲ್ಲಿ ನಮಗೆ ಬಂದಿತ್ತು. ಕೆಲವು ವರ್ಷದವರೆಗೆ ಅದು ಮುಂದುವರಿತಾ ಬಂದಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಸರ್ಕಾರದ ಹಣ, ನೀವು ಖಾಸಗಿ ಸಂಘಟನೆಯವರು, ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ, ನಾವೇ ಮಾಡ್ತೇವೆ ಅಂತ ಮಾಡ್ಕೊಂಡು ಬಂದ್ರು. ಆದ್ರೆ ಅವರಿಂದ ಅದನ್ನ ಪೂರ್ವ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಆದರೂ ನಾವು ಸಾರ್ವಜನಿಕರ ದೇಣಿಗೆಯನ್ನು ಸಂಗ್ರಹಿಸಿಕೊಂಡು ಪ್ರತಿ ವರ್ಷ ಅದನ್ನ ಮಾಡ್ತಾ ಇದ್ದೇವೆ. ನಾನಿದನ್ನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದ್ 2-3 ವರ್ಷದ ಕೆಳಗಡೆ ನಾವು ಸರ್ಕಾರದ ಹತ್ರ ಹಬ್ಬಕ್ಕ ಉತ್ಸವಕ್ಕೋಸ್ಕರ ನೀವು ಹಣ ಕೊಡಬೇಕು ಎಂಬ ಕೇಳಿದಾಗ 10 ಲಕ್ಷ ರೂಪಾಯಿಯನ್ನು ನಮ್ಗೆ ಕೊಟ್ಟಿದ್ರು. ಈಗಲೂ ಅದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಇದೆ, ನಮಗೂ ಕೊಡುದಿಲ್ಲ, ಅವರು ಮಾಡುದಿಲ್ಲ ಅಂತ ಒಂದು ದುಸ್ಥಿತಿ ಬಂದಿದೆ. ಅದು ವಿಚಾರಕ್ಕೋಸ್ಕರ ತಮ್ಮ ಹತ್ರ ನಾನು ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ. ಆದ್ರಿಂದ ಅದೇನೇ ಆಗಲಿ, ನಾಡ್ದು ಫೆಬ್ರವರಿ 14ನೇ ತಾರೀಕಿಗೆ ತೊಕ್ಕೋಟ್ನಲ್ಲಿ ರಾಣಿ ಅಬ್ಬಕ್ಕ ಉತ್ಸವವನ್ನ ನಾವು ಅಬ್ಬರದಿಂದ, ಗೌಜಿಯಿಂದ, ಗದ್ದಲದಿಂದ ಅವಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಇದನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ಈ ಕಾರ್ಯಕ್ರಮವನ್ನ ನಮಗೆ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ನೀವು ಪ್ರಚಾರ ಕೊಡಬೇಕೆಂದು ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. 22ರಲ್ಲಿ ಆ ಹಣ ಬಂದಿತ್ತು, 10 ಲಕ್ಷ ಅಬ್ಬಕ್ಕ ಉತ್ಸವಕ್ಕಂತೇಳಿ ಬಂದಿತ್ತು. ನಾವು ಹಲವಾರು ಸಲ ಅವರನ್ನು ಭೇಟಿ ಮಾಡಿಕೊಂಡು ಇದನ್ನು ಕೊಡ್ಬೇಕಂತೇಳಿ ಸಭಾಧ್ಯಕ್ಷರನ್ನು ಕೂಡ ಆಗ MLA ಕೂಡ ಆಗಿದ್ರು ಅವರು. ಆದರೂ ಜಿಲ್ಲಾಧಿಕಾರಿ ಅವರು ಕೊಡ್ಲಿಕ್ಕೆ ಕೇಳಲಿಲ್ಲ. ಅವರೇ ಮಾಡ್ತೀವಿ ಅಂತ ಹೇಳಿ ಒಂದ್ಸಲ ಹೇಳಿದ್ರು, ಅವರು ಸಹ ಮಾಡಲಿಲ್ಲ. ನಾವು ಮಾಡ್ತೇವೆ ಅಂತ ಹೇಳಿದ್ರೆ ನಮಗೂ ಕೊಡ್ಲಿಲ್ಲ. ಈಗ ಸಹ ಅದೇ ಉಂಟು. ಅದು ಅವ್ರು ಕೊಡದಿದ್ರಿಂದ ಒಂದೊಂದು ವರ್ಷಕ್ಕೆ ಅದು ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಸರ್ಕಾರದಲ್ಲಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡದಿದ್ದರೆ, ಒಂದ್ಸಲ 10 ಲಕ್ಷ ಕೊಟ್ಟರೆ ನೀವು ಖರ್ಚು ಮಾಡದಿದ್ರೆ ಪುನಃ ಮರು ವರ್ಷಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಕೊರೋನಾದ ನಂತರ ಕೇಳಿದ 10 ಲಕ್ಷ ಬಂದದ್ದು ಮಾತ್ರ ಅವರಿಗೆ. ಅದರ ನಂತರ ಯಾವುದೇ ಹಣ ನಮ್ಗೆ ಬರಲಿಲ್ಲ. ಈ ಸಮಸ್ಯೆಯನ್ನು ಮೊನ್ನೆ ಕೂಡ ನಾವು ಸಭಾಧ್ಯಕ್ಷರಿಗೆ ನಾವು ಭೇಟಿ ಮಾಡಿ ಹೇಳಿದ್ದೇವೆ. ಅದೇ ರೀತಿಯಲ್ಲಿ DC ಅವರಿಗೆ ಹೇಳಿದ್ದೇವೆ, ನೀವು ಇದನ್ನು ಸ್ವಂತ ಹಿಂದೆ ಕಳಿಸಿ ಹಣ, ಇಲ್ಲಾಂದ್ರೆ ನಮ್ಗೆ ಕೊಡಿ, ಇಲ್ಲಾಂದ್ರೆ ನೀವೇ ಮಾಡಿ, ಯಾವ್ದನ್ನು ಹಣ ಇಟ್ಕೊಳ್ಬೇಡಿ ಅಂತ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಇದು ಹಣ ಖರ್ಚಾಗಿದ್ರೆ ಪುನಃ ಬರೋ ವರ್ಷಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಸರಿಯಾಗಿ ಹೇಳಿದ್ದೇವೆ. ಮತ್ತೇನು ಅದು ಇಷ್ಟವಾಗಿ ಬಿಡುಗಡೆ ಆಗಿಲ್ಲ. ದಾನಿಗಳು ನಾವು ಹೆಚ್ಚಾಗಿ ಸಂಪರ್ಕ ಮಾಡಿಕೊಂಡು ನಾವು ಹಣ ಸಂಗ್ರಹ ಮಾಡ್ತಾ ಇದ್ದೇವೆ. ನಮ್ಗೆ ಪ್ರೋತ್ಸಾಹ ಕೊಟ್ಟ ದಾನಿಗಳನ್ನು ಈ ಸಲ ನೆನಪಿಸ್ತಾ ಇದ್ದೇವೆ ನಾವು.